ವಿಶೇಷವಾದ ಕಾರ್ಯಕ್ರಮದಲ್ಲಿ ಮೊದಲಿಗೆ ಪೂಜೆ ಇತ್ತು, ಅದಾದ್ಮೇಲೆ ಒಂದಷ್ಟು ಮಾತುಕತೆ ಹರಟೆ ಈಗ ಮುಂದುವರಿಯುತ್ತೆ. ಎಸ್, ಇನ್ನು ಕನ್ನಡ ಇಂಡಸ್ಟ್ರಿಯಲ್ಲಿ ಆಗ್ತಾ ಇರೋದು ಎಲ್ರಿಗೂ ಗೊತ್ತೇ ಇದೆ. ಕನ್ನಡ ಇಂಡಸ್ಟ್ರಿಯಲ್ಲಿ ಆಗ್ತಾ ಇರೋದು ಇಡೀ ದೇಶನೇ ನೋಡ್ತಾ ಇದೆ. ಹಾಗೆ ನೋಡಿದ್ರೆ ದರ್ಶನ್ ವಿಷಯಕ್ಕೆ ಬರೋದಾದ್ರೆ, ಬಟ್ ಇದ್ರ ಬಗ್ಗೆ ಎಲ್ಲರೂ ಒಳಗಡೆ ಮಾತಾಡ್ತಾರೋ ಗೊತ್ತಿಲ್ಲ, ಬಟ್ ಹೊರಗಡೆ ಬಂದು ಯಾರೂ ಮಾತಾಡ್ತಾ ಇಲ್ಲ. ಈಗ ಒಂದು ವೇಳೆ ತಪ್ಪಾಗಿದ್ದಿದ್ರೆ ತಪ್ಪನ್ನು ತಪ್ಪು ಅಂತ ಹೇಳೋದಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಅಂತ ಅನ್ನಿಸ್ತಿದ್ಯಾ ಇಂಡಸ್ಟ್ರಿಯಲ್ಲಿ? ಅಂದರೆ ಏನಾಗುತ್ತೆ ಇವಾಗ ನೋಡಿ, ಅವ್ರ ಬಗ್ಗೆ ಹೇಳೋದೇ. ಇವಾಗ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ, ಅನಾಥರು ಸಿನಿಮಾದಲ್ಲಿ ವರ್ಕ್ ಮಾಡಿದ್ದೀನಿ, ಮಂಡ್ಯದಲ್ಲಿ ನನ್ನ ಜೊತೆ ವರ್ಕ್ ಮಾಡಿದ್ದಾರೆ. ನಾನು ನೋಡಿರೋ ದರ್ಶನ್ ಇವಾಗ ಏನು ನಾನು ನೋಡ್ತಾ ಇದ್ದೀನಿ, ನೀವು ಚಾನಲಲ್ಲಿ ತೋರಿಸ್ತಾ ಇದ್ದೀರಾ, ಅವರಲ್ಲ. ಅವರು ಒಂಥರ ಎಲ್ಲರ ಹತ್ರನೂ ತುಂಬ ಒಂದು ಸಾಫ್ಟ್ ನೇಚರ್ ಇದ್ದಿದ್ದಂಥ ವ್ಯಕ್ತಿ, ಎಲ್ಲರನ್ನೂ ಅಣ್ಣ ಅಂದ್ಕೊಂಡು ಒಳ್ಳೆ ರೀತಿಲಿ ಮಾತಾಡ್ತಾ ಇದ್ದಿದ್ದು ವ್ಯಕ್ತಿನ ನಾನು ನೋಡಿರೋದು. ಸೊ ಈ ಒಂದು ವಿಷಯ ಬಂದಾಗ ನನಗೆ ಶಾಕ್ ಆಯಿತು, ಏನಿದು ನಿಜಾನಾ ಅಂತ ನನಗೆ ಒಂದು ಸಲ ಪ್ರಶ್ನೆ ಆಯಿತು. ಯಾಕಂದರೆ ನಾವೆಲ್ಲ ಅವ್ರನ್ನ ತುಂಬ ಇಷ್ಟಪಡ್ತಾ ಇದ್ದವರಲ್ವ, ಇವಾಗಲೂ ಈವನ್ ಈಗಲೂ ಇಷ್ಟಪಡ್ತೀವಿ, ಇಲ್ಲ ಅಂತ ಅಲ್ಲ. ಬಟ್ ಅವ್ರ ಪರ್ಸ್ನಲ್ ಅವ್ರ ಲೈಫಲ್ಲಿ ಏನು ನಡೆದಿರುತ್ತೆ ಅಂತ ನನಗೆ ಗೊತ್ತಿಲ್ಲ, ನಮ್ಗೆ ಯಾರಿಗೂ ಗೊತ್ತಿಲ್ಲ. ಸೊ ಅವ್ರ ಜೀವನದಲ್ಲಿ ಏನು ನಡೆದಿರುತ್ತೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅವ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ನಾವ್ಯಾರು? ನಮಗೆ ರೈಟ್ಸ್ ಇಲ್ಲ ಅವ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೆ. ಇಷ್ಟು ಮಾತ್ರ ಹೇಳ್ತೀನಿ, ಇದರಿಂದ ನಮ್ಮ ಕನ್ನಡ ಇಂಡಸ್ಟ್ರಿಗೆ ದೊಡ್ಡ ಲಾಸ್ ಆಗಿದೆ. ಅಂದರೆ ಅಂಥ ಒಬ್ಬ ನಟ ಬೇಕು ನಮಗೆ. ಒಳ್ಳೊಳ್ಳೆ ಸಿನಿಮಾ ಕೊಟ್ಟಿರೋ ಅಂಥವ್ರು, ದೊಡ್ಡ ದೊಡ್ಡ ಯಶಸ್ಸು ಸಿನಿಮಾ ಕೊಟ್ಟಿದ್ದಾರೆ, ನಮ್ಮ ಇಂಡಸ್ಟ್ರಿಗೆ ಅವ್ರು ಬೇಕಲ್ಲ. ಸೊ ಹಾಗಾಗಿ ಅವ್ರ ಪರ್ಸ್ನಲ್ ಲೈಫ್ ಬಗ್ಗೆ ನಾನೇನು ಕಮೆಂಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ನನಗೆ ಅಲ್ಲಿ ಏನು ನಡೆದಿದೆ ಅಂತಲೇ ಗೊತ್ತಿಲ್ಲ. ಕೆಲವೊಂದು ಸಿನಿಮಾಗಳಿಂದ ಕನ್ನಡ ಇಂಡಸ್ಟ್ರಿ ಆಲ್ ಓವರ್ ಇಂಡಿಯಾ, ಇಡೀ ಜಗತ್ತಿನಲ್ಲಿ ಗುರುತಿಸ್ಕೊಂಡಿದೆ ಇತ್ತೀಚಿನ ದಿನಗಳಲ್ಲಿ ರಿಲೀಸ್ ಆದಂಥ ಕೆಲವೊಂದು ಸಿನಿಮಾ. ಬಟ್ ದರ್ಶನ್ ಅವರ ಈ ಇಶ್ಯೂ ಇಂದಲೂ ಕೂಡ ಇದು ದೇಶದಾದ್ಯಂತ ಕನ್ನಡ ಇಂಡಸ್ಟ್ರಿ ಬಗ್ಗೆ ಮಾತಾಡೋ ಹಾಗಾಗಿದೆ. ಬಟ್ ಈ ಥರದ ಟಾಕ್ ಬೇಡಾಗಿತ್ತು ಕನ್ನಡ ಇಂಡಸ್ಟ್ರಿಗೆ ಅಂತ. ಬೇಡ ಆಗಿತ್ತು ಅನ್ನೋ ಪಾಪ ಒಂದೊಂದ್ಸಲ ಏನಾಗುತ್ತೆ, ಟೈಮ್, ಸಂದರ್ಭ. ನಾನು ಹೇಳ್ತೀನಲ್ಲ, ಎಲ್ಲರ ಲೈಫು ಎಲ್ಲ ರೀತಿ ಅಂದರೆ ಎಲ್ಲ ಒಳ್ಳೇದೇ ನಡ್ಕೊಂಡು ಹೋಗುತ್ತೆ ಜೀವನದಲ್ಲಿ ಅಂತ ಹೇಳೋಕ್ಕಾಗಲ್ಲ. ಕೆಟ್ಟದ್ದು ನಡೆಯುತ್ತೆ, ಒಳ್ಳೇದು ನಡೆಯುತ್ತೆ. ಸೊ ಏನೋ ಒಂದು ಸಂದರ್ಭ ಏನೋ ನಡೆದಿದೆ, ಅದು ಏನಂತ ಇವಾಗ ಕಾನೂನು ಇದ್ರ ಬಗ್ಗೆ ಮಾತಾಡೋದಕ್ಕೆ ಕಾನೂನಿದೆ. ನಾವು ಅಷ್ಟು ದೊಡ್ಡವರಲ್ಲ ಮಾತಾಡೋದಕ್ಕೆ. ಎಸ್, ಇನ್ನು ಮೊನ್ನೆ ಅಷ್ಟೇ ಕನ್ನಡ ಇಂಡಸ್ಟ್ರಿ ಒಳ್ಳೇದಾಗಲಿ ಅನ್ನೋ ಕಾರಣಕ್ಕೆ ಒಂದು ಪೂಜೆ ಆಯಿತು, ತುಂಬ ಜೋರಾಗಿ ಪೂಜೆ ಮಾಡಿದ್ರು. ಅದ್ರ ಬಗ್ಗೆನೂ ಒಂದಷ್ಟು ಪರ ವಿರೋಧದ ಚರ್ಚೆ ಆಯಿತು. ಅಂದರೆ ಕೆಲವರು ಪೂಜೆ ಮಾಡಿದ್ದನ್ನು ಹೌದು ಒಳ್ಳೇದಾಗತ್ತೆ ಅನ್ನೋದಾದರೆ ಯಾಕೆ ಪೂಜೆ ಮಾಡಬಾರ್ದು ಅಂತ. ಬಟ್ ಇನ್ನು ಕೆಲವರು ಹೇಳಿದ್ರು ಪೂಜೆ ಮಾಡೋದ್ರಿಂದ ನೀವು ಎಲ್ಲ ಸಮಸ್ಯೆ ಸರಿ ಹೋಗುತ್ತೆ, ಒಳ್ಳೇದಾಗುತ್ತೆ, ಎಲ್ಲ ಸಮಸ್ಯೆ ಸರಿ ಹೋಗ್ಬಿಡುತ್ತೆ ಅಂತ ಹೇಗೆ ಅನ್ಕೋತೀರಾ ಅಂತ. ಇಂಡಸ್ಟ್ರಿಯಲ್ಲಿ ತುಂಬ ಪ್ರಾಬ್ಲಮ್ಸ್ಗಳಿದೆ, ಟೆಕ್ನಿಷಿಯನ್ಸಿಂದ ಹಿಡಿದು ಪ್ರೊಡ್ಯೂಸರ್ಸು, ಡೈರೆಕ್ಟರ್ಸು, ಆರ್ಟಿಸ್ಟು, ಬೇರೆ ಬೇರೆ ಥರದ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಾ ಇದ್ದಾರೆ. ಸೊ ಅದನ್ನು ಸಾಲ್ವ್ ಮಾಡ್ಕೊಂಡು ಹೋಗ್ಬೋದಲ್ವಾ, ಆ ಮೂಲಕ ಇಂಡಸ್ಟ್ರಿನ ಬೆಳೆಸ್ಬೋದಲ್ವಾ ಅಂತ ಕೇಳ್ತಾರೆ. ಸೊ ನಿಮ್ಗೆ ನೀವು ಹೇಳಿದ್ರಲ್ಲಿ ನನಗೊಂದು ಖುಷಿ ಏನು ಅನಿಸ್ತಾ ಇದೆ ಗೊತ್ತಾ? ನೋಡಿ, ಇಂಡಸ್ಟ್ರಿಯಲ್ಲಿ ಪೂಜೆ ಮಾಡಿದ್ರು, ನಮ್ಮ ಸಿನಿಮಾ ಇವಾಗ ರಿಲೀಸ್ ಆಗ್ತಿದೆ, ಇಲ್ಲಾಂದ್ರೆ ಇದಕ್ಕಿಂತ ಮುಂಚೆನೇ ರಿಲೀಸ್ ಆಗಬೇಕಿತ್ತು. ಸೊ ಏನೋ ಒಳ್ಳೆ ಬೆಳವಣಿಗೆ ಆಗ್ಬೋದು. ಇವಾಗ ಒಬ್ಬರು ನಂಬಿಕೆ ಇಟ್ಟು ಒಂದು ಟೀಮ್ ಎಲ್ಲ ಅದ್ರ ಬಗ್ಗೆ ಒಂದು ಪೂಜೆ ಮಾಡಿದ್ದಾರೆ ಅಂದರೆ ಅದನ್ನ ನಾನು ನಂಬ್ತೀನಿ. ಯಾಕಂದ್ರೆ ನೀವು ಹೇಳ್ದಾಗೆ ನಾನು ಈ ಪೂಜೆನೆಲ್ಲ ನಂಬುವಂಥ ಹುಡುಗಿನ. ಸೊ ನಾನು ಅದನ್ನ ನಂಬ್ತೀನಿ, ನಾನು ಅದಕ್ಕೆ ಯಾವತ್ತೂ ಸಪೋರ್ಟ್ ಮಾಡ್ತೀನಿ. ಓಕೆ, ಎಸ್. ಸದ್ಯಕ್ಕೆ ಕನ್ನಡ ಇಂಡಸ್ಟ್ರಿಯಲ್ಲಿ ಏನಾಗ್ತಾ ಇದೆ, ಅಕ್ಕಪಕ್ಕದ ಇಂಡಸ್ಟ್ರಿಯಲ್ಲಿ ಏನಾಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತೇ ಇದೆ. ಪಕ್ಕದ ಇಂಡಸ್ಟ್ರಿಯಲ್ಲಿ ಕಾಸ್ಟಿಂಗ್ ಕೌಚ್ ಬಗ್ಗೆ ಭಾಳಷ್ಟು ಚರ್ಚೆ ಆಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಆಬ್ವಿಯಸ್ಲಿ ಇಲ್ಲೂ ಚರ್ಚೆ ಆಗುತ್ತೆ. ಅದು ಕನ್ನಡ ಇಂಡಸ್ಟ್ರಿ ಬಗ್ಗೆ ಹೇಳೋದಾದರೆ ಎಷ್ಟು ಸೇಫ್ ಇದೆ ಹೆಣ್ಮಕ್ಳಿಗೆ ಅಂತ ಅನಿಸುತ್ತೆ? ಅಂದರೆ ನನ್ನ ಎಕ್ಸ್ಪೀರಿಯನ್ಸ್ ಹೇಳೋದು ಅಂದರೆ, ನನಗೆ ಇವತ್ತವರೆಗೂ ಯಾವ ನಿರ್ದೇಶಕರಿರ್ಬೋದು, ಯಾರು ನಿರ್ಮಾಪಕರಿರ್ಬೋದು, ಯಾರೂ ಸಹ ನನ್ನ ಜೊತೆ ಆ ರೀತಿ ನಡ್ಕೊಂಡಿಲ್ಲ. ನನ್ನ ಜೊತೆ ಆ ರೀತಿ ನಡ್ಕೊಂಡಿಲ್ಲ, ಬೇರೆಯವ್ರಿಗೆ ಲೈಫಲ್ಲಿ ಆ ಥರ ನಡೆದಿಲ್ಲ ಅಂತ ನಾನು ಹೇಳಕ್ಕೆ ಬರಲ್ಲ. ಸೊ ತುಂಬ ಜನಕ್ಕಾಗಿರ್ಬೋದು. ಯಾಕಂದರೆ ನನಗೆ ಫಸ್ಟ್ ಸಿನಿಮಾ, ನಾನು ನೀಲಮೇಘಶ್ಯಾಮ ಸಿನಿಮಾ ಮಾಡ್ತಿದ್ದಾಗಲೇ ನಾನು ನಿನಗಾಗಿ ಸಿನಿಮಾ ಬಂತು, ನಿನಗಾಗಿ ಫಸ್ಟ್ ರಿಲೀಸ್ ಆಯಿತು. ನಾನು ಆವಾಗಲೇ ಅಂದರೆ ಹಿಟ್ ಹೀರೋಯಿನ್ ಅಂತ ಹೆಸರು ಮಾಡಿಕೊಂಡೆ. ಸೊ ಯಾರಿಗೂ ಆ ರೀತಿ ಅವಕಾಶನೂ ಸಿಕ್ಕಿರ್ಲಿಕ್ಕೆ ಏನು ಸಾಧ್ಯತೆ ಇರಲ್ಲ. ಮತ್ತು ನನ್ನ ನಿರ್ದೇಶಕರೆಲ್ಲ ನನ್ನನ್ನು ಒಂದು ಮಗು ಥರ ನೋಡ್ಕೊಂಡವ್ರು ಇದ್ದಿದ್ದು. ನನ್ನ ನೋಡಿ, ರಾಜ್ ಕಿಶೋರ್ ಸರ್ ಮೊದಲನೇ ಸಿನಿಮಾ, ಎಸ್ ಮಹೇಂದರ್ ಸರ್, ನಾಗಣ್ಣ ಸರ್, ಸಾಯಿ ಪ್ರಕಾಶ್ ಸರ್, ಇವರೆಲ್ಲ ನನ್ನ ಒಂದು ಮಗು ರೀತಿಯಲ್ಲಿ ನೋಡ್ಕೊಂಡಿದ್ರು. ಸೊ ಇವಾಗ ಏನಾಗ್ತಿದೆ, ನಾನು ಭಾಳಷ್ಟು ಕೇಳ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ತುಂಬ ತಪ್ಪು. ನಾವು ಬರೀ ಮಾತಾಡ್ತೀವಿ, ಸೊ ಈಗ ಆಯ್ತಂತೆ, ಮಾಡಬಾರ್ದಿತ್ತು, ಆಗಬಾರ್ದಿತ್ತು ಅಂತ. ನಾವೆಲ್ಲ ಇಂಡಸ್ಟ್ರಿಯವ್ರ ಜೊತೆ ಸೇರಿ ಇದಕ್ಕೊಂದು ಫುಲ್ ಸ್ಟಾಪ್ ಅಂತ ಇಡ್ಬೋದಲ್ಲ. ನಾವ್ಯಾರೂ ಒಗ್ಗಟ್ಟಾಗಿ ಹೋಗ್ತಾ ಇಲ್ಲ ಇದ್ರ ಜೊತೆಲಿ. ಒಂದ್ಸಲ ನಾವೆಲ್ಲ ಒಗ್ಗಟ್ಟಾಗಿ ನಾವು ನಿಂತರೆ ಇದನ್ನ ಸ್ಟಾಪ್ ಮಾಡ್ಬೋದು ಆ್ಯಕ್ಚುಲಿ. ಮತ್ತು ಇನ್ನೊಂದು ಹೇಳ್ತೀನಿ, ಇದು ನಮ್ಮ ಇಂಡಸ್ಟ್ರಿಲಿ ಮಾತ್ರ ನಡೀತಾ ಇಲ್ಲ, ನಮ್ಮ ಇಂಡಸ್ಟ್ರಿನ ಮಾತ್ರ ಜಾಸ್ತಿ ತೋರಿಸ್ತಾ ಇದ್ದಾರೆ. ಸೊ ಇದರಿಂದ ಏನಾಗ್ತಿದೆ, ಇವಾಗ ನೋಡಿ, 100 ಜನದಲ್ಲಿ ಒಂದು
5 ಜನ ತಪ್ಪು ಮಾಡಿರ್ಬೋದು, ಇಲ್ಲ 2 ಮಾಡಿರ್ಬೋದು, 10 ಜನ ಮಾಡಿರ್ಬೋದು, ಮಿಕ್ಕಿದ 90 ಜನ ಒಳ್ಳೆಯವರಿದ್ದೀವಿ. ಸೊ ಅವ್ರಿಗೆಲ್ಲರಿಗೂ ಕೆಟ್ಟ ಹೆಸರು ಬರುತ್ತೆ ಇದರಿಂದ. ಇಂಡಸ್ಟ್ರಿನ ಬೊಟ್ಟು ಮಾಡಬಾರ್ದು. ಹಾಂ, ಸೊ ಆ ಥರ ಆಗ್ತಾ ಇದೆ. ಸೊ ಅದೊಂದು ಬೇಸರ ಆಗುತ್ತೆ ನನಗೆ. ಓಕೆ, ಅಂದರೆ ಈ ಇಶ್ಯೂ ಬಂದಾಗಲೆಲ್ಲ ಇದ್ರ ಬಗ್ಗೆ ತುಂಬ ಚರ್ಚೆ ಆಗುತ್ತೆ. ಹೌದು, ನೀವು ಹೇಳಿದಾಗೆ. ಬಟ್ ಒಗ್ಗಟ್ಟಿನಿಂದ ಇದನ್ನು ಹ್ಯಾಂಡಲ್ ಮಾಡ್ಬೋದು ಅಂತ ಹೇಳ್ತೀರಾ? ಅಂದರೆ ಏನಾಗುತ್ತೆ, ಇದು ಈ ಥರ ಟಾಕ್ಗಳು ಒಂದು ಎಲ್ಲ ಕಡೆ ಬರುವಾಗ ಆ ಥರ ತಪ್ಪು ಮಾಡೋರ್ಗೊಂದು ಭಯ ಇರುತ್ತೆ. ಓ, ನಾವು ಈ ರೀತಿ ಮಾಡಿದ್ರೆ ಒಂದು ಗ್ರೂಪ್ ಇದೆಯಪ್ಪ, ಎಲ್ಲ ಸೇರ್ಕೊಂಡು ನಮ್ಮನ್ನ ಏನಾದ್ರು ಮಾಡ್ತಾರೆ. ತುಂಬ ಒಂದು ಒಳ್ಳೆ ರೀತಿಲಿ ಹೋಗ್ತಿರೋರ್ಗು ಒಂದು ಅಂದರೆ ಒಳ್ಳೆ ರೀತಿ ಹೋಗೋರಿಗೆ ಭಯ ಇರಲ್ಲ. ಅಂದರೆ ನಮ್ಮನ್ನು ಹೆಂಗೆ ಟ್ರೀಟ್ ಮಾಡ್ತಾರೆ, ಇದು ಲೈಕ್ ತುಂಬ ಯಾಕಂದರೆ ಪಾಪ ಇವಾಗ ಪಬ್ಲಿಕ್ಗೆ ಏನು ಗೊತ್ತಿರುತ್ತೆ. ಹೌದು ಹೌದು. ಸೊ ಒಂದಿಬ್ಬರು ತಪ್ಪು ಮಾಡಿದ್ರು, 10 ಜನ ತಪ್ಪು ಮಾಡಿದ್ರು ಅಂದ್ರೂ ನಮ್ಮ ಇಂಡಸ್ಟ್ರಿನೆಲ್ಲ ಅದೇ ರೀತಿ ನೋಡ್ತಾರೆ. ಸೊ ತಪ್ಪು ಮಾಡೋರಿಗೆ ಅಂದರೆ ನಾವೆಲ್ಲ ಸೇರ್ಕೊಂಡು ಈ ರೀತಿ ಬುದ್ಧಿ ಕಲಿಸಿದ್ರೆ ಇನ್ನು ನೆಕ್ಸ್ಟ್ ಯಾರು ಆ ರೀತಿ ತಪ್ಪು ಮಾಡಲ್ಲ. ಸೊ ಅದನ್ನ ನಾನು ಹೇಳೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.